ನೋಡಿ ಗೈಸ್ ಇಲ್ಲಿ ರೋಡ್ ಮಧ್ಯದಲ್ಲಿ ಯಾವನವನು ಮಚ್ಚ ಎಷ್ಟೊತ್ತ ಬರೋದಿಲ್ಲ ಬೀಳೋದಲ್ಲೆಲ್ಲಮ್ಮ ಸಿಗುತ್ತೆ ಬೀಟಲ್ ಅಂತಾರಂತ ಇಂಗ್ಲಿಷ್ ಅಲ್ಲಿ ನಂಗೆ ಗೊತ್ತೇ ಇಲ್ಲ ಸಿಗಾಕತ್ತೈತಿ ಇಲ್ಲಿ ಬೆಚ್ಚಗೆ ಆಗ್ತಾ ಇದೆ ಕೊತ್ತಂಬರಿಗೆ ಅಲ್ಲ ಇದು ಬೀಳೋದಲ್ಲನಾ ಏನ್ರ ನೀವು ಕೆಲಸಕ್ಕೆ ಹುಡುಗ ಹುಡುಗಿಯರು ಬೇಕಾಗಿದ್ದರೆ ಸಂಪರ್ಕಿಸಿ ಮಚ್ಚ ಅದು ಒನ್ ವೇ ಮಾಡ್ಬಿಟ್ಟು ಅವ್ರು ನೋಡ್ದ ನೀನು ಕೊಟ್ಟ 1:30 ಒಪ್ಕೊಂಡ್ಬಿಟ್ರು ಇನ್ನೂ ಕಮ್ಮಿ ಕೇಳ್ಬೋದಿಲ್ಲ ಬರೀ ಇಂತದೇ ಇಬ್ರು ಹಿಂಗೆಲ್ಲ ರೆಕಾರ್ಡ್ ಮಾಡೋದು ಸೇಮ್ ಗೈಸ್ ಅವ್ನು ಹೆಂಗ್ ಇಟ್ಕೊಂಡಿದ್ದಾನ ಹಂಗೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಟಾಪ್ ಬಾಕ್ಸ್ ಇದೆ ಸೊ ಚೈನ್ ಲೋಬು ಈ ಮಿರರ್ನ ಇಲ್ಲಿ ಹಾಕಬೇಕು ಹೆಲ್ಮೆಟ್ ರೆಡಿ ಇದೆ ಗಾಡಿ ಒಳಗೆ ಶೂಸ್ ಇದೆ ಗಾಡಿ ಸೆಟ್ ಆಗಿದೆ ಓಕೆ ಗೈಸ್ ಹುಡುಗ ಸ್ಕ್ರಾಮ್ಲರಲ್ಲಿ ಬಂದಿದ್ದಾನೆ ಓ ಹೀಟ್ಗೆ ಹಂಗೆಲ್ಲ ಬರುತ್ತಾ ನನ್ನ ಗಾಡಿಲೂ ಬರ್ಬೋದು ಗೈಸ್ ನನಗೆ ಗೊತ್ತಿಲ್ಲ ಯಾಕೆಂದರೆ ನನ್ನ ಗಾಡಿ ಇದೆ ನೋಡೇ ಇಲ್ಲ ನಾನು ಸಿಗ್ನಲಲ್ಲಿ ಹೋಗ್ಬೇಕಲ್ಲ ಸೊ ಫ್ಲೈಓವರ್ ಹತ್ಬಿಟ್ರೆ ಆರಾಮಾಗಿ ಹೋಗ್ಬೋದಲ್ಲ ಸಿಲ್ಕ್ ಬೋರ್ಡ್ ಹೋಗ್ಬಿಟ್ಟು ತಿರ್ಸ್ಕೊಂಬರ್ಬೇಕು ಇವಾಗ ಪೆಟ್ರೋಲ್ ಹಾಕ್ಸ್ಕೋಬೇಕು ಗಾಡಿ ಸೊ ನಮ್ಮ ಜುಗಡ್ ನೋಡಿದಿರಲ್ಲ ವಿಡಿಯೋ ಮಾಡಿದ್ದೆ ನೋಡೋಣ ಏನಾಗುತ್ತೆ ಜುಗಡ್ ಸರ್ವಿಸಿಗೆ ಬಿಟ್ಟಿದ್ದೆ ಅವಾಗ ಒಂದು 150 ಮೇಲಿತ್ತು ಆಮೇಲೆ ಕಮ್ಮಿ ಇದೆ ತೆಗೆದ್ಬಿಟ್ಟವ್ರ ಏನೋ ಗೊತ್ತಿಲ್ಲ ಗೈಸ್ ಈಗಂತೂ ಸಖತ್ತಾಗೈತೆ ಗಾಡಿ ಓಡ್ಸೋಕೆ ಮಾತ್ರ ಒಂದು 800 ರೂಪಾಯಿ ಹಾಕ್ಸ್ತೀನಿ ಪೆಟ್ರೋಲು ಸಾಕು ಮೋಸ್ಟ್ಲಿ ಕ್ಯಾಮ್ರಾ ಆನ್ ಆಗಿದೆ ಸಿಗ್ನಲ್ ದಾಟಂಗಿಲ್ಲ ಒಂದು 830 ಒಳಗೆ ಹೋಗಲ್ಲ ಗೊತ್ತಲ್ಲ ಲಾಕ್ ಮಾಡೋಂಗಿಲ್ಲ ಕೆಲಸಕ್ಕೆ ಹುಡುಗ ಹುಡುಗಿಯರು ಬೇಕಾಗಿದ್ದರೆ ಸಂಪರ್ಕಿಸಿ ನಂಬರು ಶಶಾಂಕ್ ವೆನಗಂಟಿ ಅಂತ ಶಶಾಂಕ್ ವೆನಗಂಟಿ ನಾನೇ ತೋರಿಸ್ಕೊಟ್ಬಿಡ್ತೀನಿ ಆಮೇಲೆ ಸಿಗಲ್ಲ ನಿಮಗೆ ಈಗ ಫ್ಲೈಓವರ್ ಮೇಲೆ ಹೋಗೋಣ ಅಂತ ಆದ್ಮೇಲೆ ಸಿಗೋಣ ವಿಜಯ ಬ್ಯಾಂಕ್ ಲೇಔಟಿಂದ ವೆಗಾ ಸಿಟಿ ಮಾಲ್ ಕಡೆ ಹೋಗೋ ಒಂದು ಸಂಧಿ ರೋಡ್ ಇತ್ತು ನೋಡಿ ವೆಗಾ ಸಿಟಿ ಆದಮೇಲೆ ಲೆಫ್ಟ್ ತಗೊಂಡು ಬರ್ತಾ ಇದ್ವಿ ಸೊ ಈ ರೋಡ್ನ ಇವಾಗ ಒನ್ ವೇ ಮಾಡಿದ್ದಾರೆ ಸೊ ವೆಗಾ ಸಿಟಿ ಕಡೆಯಿಂದ ವಿಜಯ ಬ್ಯಾಂಕ್ ಲೇಔಟ್ ಕಡೆ ಬರ್ಬೋದು ಆದರೆ ವಿಜಯ ಬ್ಯಾಂಕ್ ಲೇಔಟ್ ಕಡೆಯಿಂದ ಬೈಕ್ ಹೊರತುಪಡಿಸಿ ಇನ್ನೆಲ್ಲ ಗಾಡಿಗಳು ನಿಷೇಧ ಮಚ್ಚ ಅದು ಒನ್ ವೇ ಮಾಡಿಬಿಟ್ಟು ಅವ್ರು ನೋಡ್ದ ಈ ಕಡೆಯಿಂದ ಹೋಗೋದು ಆ ಕಡೆಯಿಂದ ಕಾರ್ಗಳು ಬರೋಂಗಿಲ್ಲ ಹಾಂ ಮಚ್ಚ ಎಷ್ಟೊತ್ತ ಬರೋದಿಲ್ಲ 1 ಗಂಟೆಯಿಂದ ಕಾತ್ ಸಾಕಾಯ್ತು ನೋಡ್ತಾ ಅಂತ ನಮ್ಮನ್ನು ತುಂಬ ತೋರ್ತಾನೆ ಗೈಸ್ ಇಷ್ಟೊತ್ತಲ್ಲ ಇಷ್ಟೊಂದು ಜನ ಇರೋನು ಅಣ್ಣ 2 ಗಾಡಿದು ಒಟ್ಟಿಗೆ ಮಾಡ್ತೀನಿ ನೀನು ಕೊಟ್ಟ ನೀನು ಪೇ ಮಾಡಲಿಲ್ಲ ಅಣ್ಣ ಗಾಡಿ ಕನ್ವರ್ಟ್ ಮಾಡಿಸ್ಕೊತೀರ ಅಣ್ಣ ಹಳೆ ಗಾಡಿ ಆಗಿದೆ ಪೇಂಟ್ ಮಾಡಿಕೊಡ್ತೀವಿ ನಮ್ಮದೇ ಗ್ರೀನ್ ಟ್ಯಾಗ್ ಇರುತ್ತೆ ಕಂಪ್ನಿ ಅಣ್ಣಂಗೆ ಇಲ್ಲೇ ಪಿಚ್ ಮಾಡಬೇಕು ಅಣ್ಣ ಇರೋದೇ ಒನ್ ವೇ ಓ ಆ ಕಡೆ ಓದ್ತೀರಾ ನೀವು ಕ್ರೇಜಿ ಅಣ್ಣ ನೀವು ಗೈಸ್ ಇಲ್ಲಿ 2 ವರ್ಷದ ಮುಂಚೆ ಸೊ ಈ ಕಡೆನೇ ಕನ್ಯಾಕುಮಾರಿಗೆ ಹೋಗಿದ್ವಿ ಅದೊಂದು ನೆನಪಾಯ್ತು ಇನ್ನೊಂದು ಪಾಂಡಿಚೇರಿ ಆ ಸೈಡ್ ಹೋಗೋಣ ಅಂತೇಳಿ ಕೊಳ್ಳಿ ಹಿಲ್ಸ್ ಹೋಗ್ಬಿಟ್ಟು ಹೋಗಿದ್ವಿ ಓ ಇಲ್ಲಿ ನೋಡಿ ಬ್ಯಾರಿಕೇಡ್ಸ್ ಹಾಕಿರೋದು ನೋ ಪಾರ್ಕಿಂಗ್ ಅಂತೇಳಿ ಏನು ಗುರು ನೋ ಪಾರ್ಕಿಂಗ್ ಅಂತ ಶುದ್ಧ ಬ್ಯಾರಿಕೇಡ್ಸ್ ಹಾಕಿದ್ರು ರೋಡ್ ಮೇಲೆ ನಿಲ್ಸೋರು ಅದ್ರ ಬದಲು ಅಲ್ಲೇ ನಿಲ್ಸ್ಕೊಳಂಗೆ ಮಾಡ್ಬೋದು ಆಹಾ ಏನು ಬುದ್ಧಿವಂತರು ಕ್ರೇಜಿ ಶ್ರೀನಿಧಿ ವೈಭವ ಗೈಸ್ ಅಫಿಷಿಯಲಿ ಕರ್ನಾಟಕ ವಂದನೆಗಳು ತಮಿಳ್ನಾಡು ಎಂಟ್ರಿ ಆಯ್ತು ಇವಾಗ ಗಾಡಿ ಯಾವನವನು ರೋಡ್ ಮಧ್ಯದಲ್ಲಿ ನಿಲ್ಸ್ಕೊಂಡು ಗೈಸ್ ನೋಡಿ ಗೈಸ್ ಇಲ್ಲಿ ರೋಡ್ ಮಧ್ಯದಲ್ಲಿ ಅಣ್ಣ ಇದು ಕ್ರೇಜಿ ಇದೆ ಹೊಡೆಯೋಕ್ಕೆ ಹೋಗ್ತಾನೆ ಗೈಸ್ ಇವನು ನೋಡಿದ್ರೆ ಇವನು ಅಡ್ಡ ಹಾಕಿ ಗಾಡಿ ನಿಲ್ಸ್ಕೊಂಡಾನೆ ಎಲ್ಲರೂ ಸಡನ್ ಬ್ರೇಕ್ ಆದರು ಯಾವುದು ತಮಿಳ್ನಾಡಿಗೂ ಚೆಕ್ ಮಾಡ್ತಾವ್ರ ಗೈಸ್ ಏನ್ರ ನೀವು ತಮಿಳ್ನಾಡು ಗಾಡಿಗಳನ್ನೂ ಬಿಡಲ್ವ ಆರ್ ಟಿ ಓದಲ್ಲಿ ಏನ್ರ ಇದು ಈ ರೋಡ್ ಫುಲ್ಲು ಬರೀ ಪಟಾಕಿ ಯಪ್ಪ ಸ್ವಾಮಿ ಒಂದು ಅರ್ಧ ಕಿಲೋಮೀಟ್ರ್ ಪಟಾಕಿ ಅಂಗಡಿ ಇದೆ ಹೊಸೂರಲ್ಲಿ ಹೊಸೂರಿಗಿನ ಮುಂಚೆ ಟೋಲ್ ಗೇಟ್ ಹತ್ರ ನೋಡಿ ಇಟ್ಕೊಂಡಿರೋದು
ಲಿಟ್ರಲಿ 1/2 ಕಿಲೋಮೀಟರ್ ಅಂಗಡಿಗಳೆಲ್ಲ ಪಟಾಕಿ ಅಂಗಡಿಗಳೇ. ಆ ಕಡೆ ಇಲ್ಲ, ಬರೀ ಈ ಕಡೆ ಮಾತ್ರ ಇರುತ್ತೆ. ಲೇ ಯಾರೋ ನೀನು ಗಾಡಿ ಬರ್ತಾ ಇತ್ತು ನುಗ್ಗಿಸ್ತೀಯಲ್ಲ ಲೇ. ನೀನು ಸ್ಲೋ ಮಾಡ್ಕೋಬೇಕು ನಾವು, ಆ ಕಡೆಯಿಂದ ಬಂದು ನಾನು ಮೇನ್ ರೋಡ್ ಆಗಿರೋದಲ್ಲ ಸ್ಲೋ ಮಾಡೋದು. ಗಾಯ್ಸ್ 143 ಕ್ರೇಜಿ. ನನ್ನ ಗಾಡಿ ಇಷ್ಟು ಹೋಗ್ತಿರಲಿಲ್ಲ, 130ಗೆ ಸುಸ್ತೊಡೆಯೋದು. ಮೇ ಬಿ ಎಲ್ಲ ಇಂಜಿನ್ ಆಯಿಲೆಲ್ಲ ಚೇಂಜ್ ಮಾಡಿ ಸರ್ವಿಸ್ ಆಗಿರೋದಕ್ಕೆ ಸರಿಯಾಗಿ ಹೋಗ್ತಾಯಿದೆ. ಆಪೋಸಿಟ್ ಯಾಕ್ರೋ ಹೋಗ್ತೀರಾ ಇಷ್ಟು ದೊಡ್ಡ ಹೈವೇನಲ್ಲಿ ಲೇ. ನೀನು ಇದೆ ತಗೋ ಬಾಬು, ಇದು ತಗಂತಿ ನಂದು ನಂಗೆ ಹಿಡಿಯೋ. ನೀನು ಇನ್ನೂ ಏನು ಮಾಡ್ಬೋದು ಗೊತ್ತಾ, ಇದು ಸಿಗಾಕತ್ತೈತಿ ಇಲ್ಲಿ. ಸದ್ಯಕ್ಕೆ ಇದು ಆರ್ಡ್ರ್ ಮಾಡಿಸ್ಕ, ನೆಕ್ಸ್ಟ್ ಬಂದ್ಮೇಲೆ ಮಾಡ್ತೀವಿ. ನಿಮ್ದು ಮಾತ್ರ ಹಿಡಿತಾ ಇದೆಯಾ? ಇಬ್ರು ಕವರ್ ಹಚ್ಚಿದೀವಿ. ಸಿಲ್ವೆಟ್ ಇದ್ರು ಅಲ್ಲ. ಹಾಂ, ಕರಿ ಲೀವ್ಸ್ ಒಂದು ಇರಾಮ 1 ಗಂಟೆ ಆಗ್ತಾ ಇರ್ತದೆ. ವಿಳೆದೆಲ್ಲ ಸಿಗುತ್ತೆ. ಏನಂತಾರ ಅದು ವಿಳೆದೆಲ್ಲ? ಬಿಟಲ್ ಲೀವ್ಸ್ ಮಚ್ಚ. ಏನೇನೋ ತಿಳ್ಕೊಂಡಿದ್ಯಲ್ಲ ಅಮ್ಮ. ನೋಡಮ್ಮ ಏನನ್ನ ತಿಳ್ಕೊಂಬಿಟ್ಟ ನೀನು. ಕೊತ್ತಂಬರಿನ ಬೀಟಲ್ ಅಂತಾರಂತ ಇಂಗ್ಲೀಷಲ್ಲಿ ನಂಗೆ ಗೊತ್ತೇ ಇಲ್ಲ. ಕೊತ್ತಂಬರಿಗೆ ಅಲ್ಲ, ಇದು ವಿಳೆದೆಲೆನಾ ಅಮ್ಮ? ವಿಳೆದೆಲೆ ತೋರಿಸ್ತಿಲ್ಲಮ್ಮ, ಸಿಗಲ್ಲ ಇಲ್ಲಿ ಗೈಸ್. ಸುಮ್ಮನೆ ಇನ್ನೊಂದ್ಸಲ ರೀಟೇಕ್ ಮಾಡಿಸ್ತಾನೆ. ಆ್ಯಕ್ಚುಲಿ ಕ್ಯಾಮ್ರಾ ಸಖತ್ತಾಗಿ ಕಾಣ್ತಾ ಇದೆ, ಹಾಗಾಗಿ ಅದೇ ನಾನು 1-2 ದಿನ ಇಸ್ಕೊಂಡು ಹೋಗೋಣ ಅಂತ ಕೊಡ್ತೀನಿ ಅಂತ. ಕೊಡ್ತಲ್ಲ ಮಗ? ಚಾನ್ಸೇ ಇಲ್ಲ. ನೋ ವೇ ಅಂತ. ಆಕ್ಚುಲಿ ಅರ್ಧ ಗಂಟೆ ಆಯ್ತು ನೋಡಿ. ಇದು ಪೋಸ್ಟ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಇದು. ನಾನೇ ಹಿಡ್ದಿದ್ದು. ಏನಂದೆ ಇನ್ನೊಂದ್ಸಲ ಹೇಳು. ಏನು ವಿಷಯ ಇಲ್ಲ, ಸುಮ್ಮನೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಹಂಗೆ ಅಂದೆ. ಹಾಂ, ಏನು ಅನ್ಕೊಂಬಿಟ್ಟಿದೆ. ಎಲ್ಲಿ ರೆಕಾರ್ಡ್ ಆಗ್ತಾ ಇದೆಯಾ ವಾಯ್ಸು? ಇದು ಗಾಯ್ಸ್, ಇದು ಲೆನ್ಸು. ಇಲ್ಲಿ ನೋಡಿದ್ರೆ ಕರೆಕ್ಟಾಗಿ ಮಧ್ಯ ನೋಡ್ದಂಗೆ ಇರುತ್ತೆ. ಅದೇ ಮಾನಿಟ್ರಲ್ಲಿ ನೋಡ್ತೀನಿ ಅಂದರೆ ಹಿಂಗೆ ಕಾಣುತ್ತೆ ಮುಖ. ನೋಡಿ ಗೈಸ್, ಡಿಂಪಲ್ ಏನು ಕ್ಯೂಟ್ ಆಗಿದೆ ನಮ್ಮದು. ಚೆನ್ನಾಯ್ತಲ್ಲ? ಏನೋ ಕಂದಲೆ, ಏನೋ ಬರಿಯಲ್ ಗ್ರೌಂಡ್ ಅದು. ಅಮಾವಾಸ್ಯೆ ದಿನ ಏನು ಹೇಳಿ ನನಗೆ ಗೊತ್ತಾಗಿಲ್ಲ. ಅದು ಒಳ್ಳೆ ತಮಿಳಲ್ಲಿದ್ದ ಹೆಸರು ಗೊತ್ತಾಗಿಲ್ಲ. ನಾನು ಸಾಕಾಗೈತೆ ನೋಡೋಕ್ಕೆ. ಅದು ಎಲ್ಲ 1,500 ಆಗುತ್ತೆ. ಅದು ಹ್ಯಾಂಡ್ ಗಾರ್ಡ್ಗೆ 2,000 ಖರ್ಚು ಮಾಡಿದ್ದೀನಿ. ಮುಂದಿನ ತಿಂಗಳು ಕೊಡ್ಬೇಕು. ಇವಾಗ ಅದನ್ನ ಮಾಡಿಸಿದ್ರೆ ಮತ್ತೆ ಕೊಡ್ಬೇಕು. ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. 3,000 ಗಟ್ಟಲೆ ಹಾಕಿದ್ರೆ ನನಗೆ ನೆಕ್ಸ್ಟ್ ಮಂತ್ ಏನು ಕತೆ ಅಂತ. ಸೊ ನೋಡೋಣ ಅಂತ ಏನು ಕತೆ ಅಂತ. ಹಿಂಗಾಗಿದೆ ಜೀವನ. ಊರಲ್ಲಿದ್ದಾಗ ಹಂಗಿರಲಿಲ್ಲ. ಊರಿಂದ ಬೆಂಗಳೂರಿಗೆ ಬಂದಮೇಲೆ ಫುಲ್ ಪ್ಲ್ಯಾನಿಂಗ್. ಅಲ್ಲಾದರೆ ತಗೋದ್ರು ತಾಂಬರ ಅಂತ ಇದು ಮಾಡ್ತಾ ಇದ್ವಿ. ಹಂಗಿದೆ ಸಿಚುವೇಶನ್ ಈಗ. ಬೆಂಗಳೂರು ಥಿಂಗ್ಸ್, ಜಸ್ಟ್ ಬೆಂಗಳೂರು. ವೆಲ್ಕಮ್ ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಮರ್ತು ಏನಿಲ್ಲ ಅಂತ. ಓಕೆ ಆಯಿತು, ನೋಡೋಣ. ಇನ್ ಕೇಸ್ ಆದರೆ ಆ ಕಡೆ ಬರ್ತೀನಿ. ಬಂದರೆ ಫೋನ್ ಹಾಕ್ತೀನಿ. ನಾನು ಅದೇ ನೆಕ್ಸ್ಟ್ ರೋಡ್ ರೈಡರ್ಸ್ ಹತ್ರ ಹೋಗ್ಬೇಕು. ಬೆಚ್ಚಗೆ ಆಗ್ತಾಯಿದೆ. ಸೊ ಇಲ್ಲಿ ರೀಚ್ ಆಗಿದ್ದೀವಿ. ಇಲ್ಲಿ ರೈಟ್ ಸೈಡಲ್ಲಿ ಕಾಣ್ತಿದೆ ಅಲ್ಲ, ಇದೆ ನೆಕ್ಸ್ಟ್ ರೋಡ್ ರೈಡರ್ಸ್ ಅಂತ. 1:30ಗೆ ಒಪ್ಕೊಂಬಿಟ್ರು, ಇನ್ನೂ ಕಮ್ಮಿ ಕೇಳ್ಬೋದಿಲ್ಲ. ಬರೀ ಇಂಥದೇ. 1:30ಗೆ ಅಲ್ಲ, 1:30ಗೆ ಅಂದ್ರೆ ಇನ್ನೂ ಕಮ್ಮಿ ಕೇಳ್ಬೋದಿತ್ತು. ಸೊ ಇಲ್ಲಿ ತಗೊಂಡಾಯಿತು, ಸಿಗೋಣ, ಬಾಯ್. ಸೊ ನಾನಿಲ್ಲಿ ಲೆಫ್ಟ್ ಹೋಗ್ತೀನಿ, ಶಶಾಂಕ್ ಸ್ಟ್ರೈಟ್ ಹೋಗ್ತಾನೆ. ಇಲ್ಲಿ ಸ್ಟ್ರೀಟ್ ತೋರಿಸ್ತಾ ಇದೆ, ಬಟ್ ದಿಸ್ ಇಸ್ ಈಸಿಯರ್ ಅಂತ ಹೇಳ್ತಾ ಇದ್ದಾನೆ. ನೀನು ತಾನೇ ಹೇಳಿದ್ದು ಈಸಿ ಅಂತ ಇದು ಅಂತ.